ನಾವು ಇದುವರೆಗೂ ಮಾತಾಡ್ತಿದ್ವಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಿದೆ ಅಂತ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದರೂ ಕೂಡ ಇದು ಚೇಂಜ್ ಆಗೋ ಲಕ್ಷಣ ಕಾಣಿಸ್ತಿಲ್ಲ. ಈಗಲೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸರ್ಕಾರ ರಚನೆಗೆ ಶಿವಸೇನೆ ಹಕ್ಕು ಮಂಡಿಸಿದೆ. ಕಾಂಗ್ರೆಸ್ ಹಾಗೂ ಎನ್ಸಿಪಿ ಬೆಂಬಲ ನೀಡ್ತಿವೆ ಅಂತ ಗವರ್ನರ್ ಹತ್ರ ಕೂಡ ಹೇಳಿಕೆ ಕೊಟ್ಟರು ಅನ್ನೋ ಮಾತುಗಳಿದೆ. ಆದರೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮಾತ್ರ ಒಂದು ಶಾಕ್ ಕೊಟ್ಟಿದ್ದಾರೆ. ಶಿವಸೇನೆಗೆ ಬೆಂಬಲ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿರ್ಧಾರಕ್ಕೆ ಬಂದಿಲ್ಲ. ಇಡೀ ದಿನ ಸಭೆ ನಡೆಸಿದ್ರು ಕೂಡ ಕಾಂಗ್ರೆಸ್ ಗೊಂದಲದಿಂದ ಹೊರಬಂದಿಲ್ಲ. ಹೀಗಾಗಿ ನಾಳೆ ತನ್ನ ನಿಲುವು ತಿಳಿಸೋದಾಗಿ ಕೂಡ ಹೇಳಿಕೆ ಕೊಟ್ಟಿದೆ ಕಾಂಗ್ರೆಸ್. ಹಾಗಾದ್ರೆ ಇವತ್ತೇನೇನಾಯ್ತು, ಕೊನೆ ಕ್ಷಣದಲ್ಲಿ ಏನೇನಾಗ್ತಾ ಇದೆ, ಇಲ್ಲಿದೆ ನೋಡಿ ರಿಪೋರ್ಟ್. शिवसेनेचा मुख्यमंत्री उद्धवजी ठाकरे साहेब व्हावं ही आमची शिवसैनिकाची इच्छा आहे. अभी हमें गवर्नर ने सरकार बनाने का न्योता दिया है. निश्चित तौर पे गवर्नमेंट बनाएंगे. ಬೆಳಿಗ್ಗೆಯಿಂದ ಒಂದೇ ಸಸ್ಪೆನ್ಸ್. ಬಿಜೆಪಿಗೆ ಸಡ್ಡು ಹೊಡೆದಿರೋ ಶಿವಸೇನೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚಿಸುತ್ತಾ ಥರ್ಡ್ ಅಂಪೈರ್ ರೀತಿ ಸಸ್ಪೆನ್ಸ್ ಉಳಿಸಿಕೊಂಡಿರೋ ಸೋನಿಯಾ ಗಾಂಧಿ ನಿರ್ಧಾರವನ್ನ ನಾಳೆಗೆ ಕಾಯ್ದಿರಿಸಿದ್ದಾರೆ. ಆದರೂ ದಂಡಿನೊಂದಿಗೆ ರಾಜಭವನ ಮುಟ್ಟಿ ಹಕ್ಕು ಮಂಡನೆ ಮಾಡಿದೆ ಶಿವಸೇನೆ. ಇತ್ತ ಹೈಕಮಾಂಡೇ ಸ್ವಲ್ಪ ಟೈಮ್ ತೆಗೆದುಕೊಂಡಿದೆ. ಇಡೀ ದೇಶದ ತುಂಬೆಲ್ಲ ಕಮಲ ಅರಳಿಸ್ತಿರೋ ಬಿಜೆಪಿ ನಾಯಕರಿಗೆ ಮಹಾರಾಷ್ಟ್ರದಲ್ಲಿ ಮಾತ್ರ ಮ್ಯಾಜಿಕ್ ಮಾಡೋಕೆ ಆಗ್ಲೇ ಇಲ್ಲ. ಕಳೆದ 19 ದಿನಗಳಿಂದ ಏನೇನೋ ಸ್ಟ್ರಾಟಜಿ ಮಾಡಿದ್ರೂ ಶಿವಸೇನೆ ಮೈತ್ರಿ ಮಾಡಿಕೊಳ್ಳೋಕೆ ಬಗ್ಗಿಲ್ಲ. ಸಿಎಂ ಕುರ್ಚಿ ಕೊಡದ ಹೊರತು ದೋಸ್ತಿ ಸಾಧ್ಯವೇ ಇಲ್ಲವೆಂದು ದೂರವಾಯಿತು. ಸರ್ಕಾರ ರಚನೆಯ ಆಸೆಯಲ್ಲಿದ್ದ ದೇವೇಂದ್ರ ಫಡ್ನವೀಸ್ಗೆ ಬಿಗ್ ಶಾಕ್ ಆಯಿತು. ಉದ್ಧವ್ ಶರದ್ ಪವಾರ್ ನಡುವೆ ಎಲ್ಲವೂ ಮುಗಿದೇ ಹೋಗಿದ್ದರೂ ಕಾಂಗ್ರೆಸ್ನಲ್ಲೇ ಕೆಲ ಗೊಂದಲಗಳಿದ್ದವು. ಜೈಪುರದ ರೆಸಾರ್ಟ್ನಲ್ಲಿರೋ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಶಿವಸೇನೆಗೆ ಜೈ ಎನ್ನುತ್ತಲೇ ಇದ್ರು. ಇತ್ತ ಹೈಕಮಾಂಡೇ ಸ್ವಲ್ಪ ಟೈಮ್ ತೆಗೆದುಕೊಂಡಿತ್ತು. ಇಷ್ಟೆಲ್ಲ ಆದ್ಮೇಲೆಯೇ ಶಿವಸೇನೆ ಆತ್ಮವಿಶ್ವಾಸದಿಂದ ರಾಜಭವನಕ್ಕೆ ನುಗ್ಗಿತ್ತು. Yesterday, and as per the letters, we have fulfilled our duty today. We have expressed our willingness to form the government. However, we've asked for an extension of 48 hours to fulfill our procedure. And further discussion will take place tomorrow in Bombay. Beyond this, there is nothing. 288 ಸ್ಥಾನಗಳ ಅಸೆಂಬ್ಲಿಯಲ್ಲಿ ಸರ್ಕಾರ ರಚನೆಗೆ ಬೇಕಾದ ಮ್ಯಾಜಿಕ್ ನಂಬರ್ 145. ಶಿವಸೇನೆ 56, ಎನ್ಸಿಪಿ 54 ಬಲ ಹೊಂದಿದೆ. 44 ಸದಸ್ಯ ಬಲದ ಕಾಂಗ್ರೆಸ್ ಬಾಹ್ಯ ಬೆಂಬಲ ನೀಡಿದ್ರೆ ಮೈತ್ರಿ ಬಲ 154 ಆಗುತ್ತೆ. ಹೀಗಾಗಿ ಸರ್ಕಾರ ರಚನೆ ಸಲೀಸು. ಸರ್ಕಾರ ರಚನೆಗೆ ಕೈ ಜೋಡಿಸಿರೋ ಎನ್ಸಿಪಿಗೆ ಶಿವಸೇನೆ ಏನು ಆಫರ್ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ಎನ್ಸಿಪಿಯನ್ನ ಸರ್ಕಾರದಲ್ಲಿ ಸೇರಿಸಿಕೊಂಡು ಕಾಂಗ್ರೆಸ್ ಬಾಹ್ಯ ಬೆಂಬಲ ಪಡೆದು ಸರ್ಕಾರ ರಚನೆ ಮಾಡೋಕೆ ಶಿವಸೇನೆ ಮುಂದಾಗಿದೆ. ಶಿವಸೇನೆಗೆ ಸಿಎಂ ಹುದ್ದೆ ಫಿಕ್ಸ್ ಆಗಲಿದೆ. ಉದ್ಧವ್ ಠಾಕ್ರೆಯೇ ಸಿಎಂ ಆಗಲಿದ್ದಾರೆ ಎನ್ನಲಾಗಿದೆ. ಒಂದು ಡಿಸಿಎಂ ಹುದ್ದೆ ಎನ್ಸಿಪಿಗೆ. ಸರ್ಕಾರ ರಚನೆ ಬಳಿಕ ಯಾರಿಗೆ ಎಷ್ಟು ಮಂತ್ರಿ ಪದವಿ ಹಾಗೂ ಯಾವ ಖಾತೆ ಅನ್ನೋದನ್ನ ತೀರ್ಮಾನ ಮಾಡಲಾಗುತ್ತೆ ಎನ್ನಲಾಗಿದೆ. ಈ ನಡುವೆ ಬಿಜೆಪಿ ಜೊತೆ ಸ್ನೇಹ ಮುರಿದು ಬಿದ್ದ ಬೆನ್ನಲ್ಲೇ ಮೋದಿ ಸರ್ಕಾರದಲ್ಲಿದ್ದ ಶಿವಸೇನೆಯ ಏಕೈಕ ಸಚಿವ ಅರವಿಂದ್ ಸಾವಂತ್ ರಾಜೀನಾಮೆ ಕೊಟ್ಟು ಹೊರಬಂದಿದ್ದಾರೆ. 30 ವರ್ಷಗಳ ಬಿಜೆಪಿ ದೋಸ್ತಿಗೆ ತಿಲಾಂಜಲಿ ಇಟ್ಟಿರೋ ಶಿವಸೇನೆ ಹೊಸ ಸ್ನೇಹಿತರ ಜೊತೆ ಸರ್ಕಾರ ರಚನೆ ಮಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಹಾರಾಷ್ಟ್ರದ ಎಲೆಕ್ಷನ್ ರಿಸಲ್ಟ್ ಬಂದಾಗ ಯಾರು ಈ ಬ್ರೇಕಿಂಗ್ ನ್ಯೂಸ್ ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಈಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಎನ್ಸಿಪಿಗೆ ಸರ್ಕಾರ ರಚನೆ ಮಾಡಿ ಅಂತ ಆಹ್ವಾನ ಬಂದಿದೆ. ರಾಜಭವನಕ್ಕೆ ಇದೀಗ ಎನ್ಸಿಪಿ ನಾಯಕರು ದೌಡಾಯಿಸ್ತಾ ಇದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಕೇವಲ 2 ಗಂಟೆಗಳ ಕಾಲಾವಕಾಶದಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ. ಇದೀಗ ನೀವು ನೋಡ್ತಿದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. ಎನ್ಸಿಪಿಗೆ ಸರ್ಕಾರ ರಚನೆ ಮಾಡಿ ಅಂತ ಮಾನ್ಯ ಘನತೆವೆತ್ತ ರಾಜ್ಯಪಾಲರು ಆಹ್ವಾನ ಕೊಡ್ತಿದ್ದಾರೆ. ರಾಜಭವನಕ್ಕೆ ಎನ್ಸಿಪಿ ನಾಯಕರು ಕೂಡ ದೌಡಾಯಿಸ್ತಾ ಇದ್ದಾರೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ಬ್ರೇಕಿಂಗ್ ನ್ಯೂಸ್ ಮಹಾರಾಷ್ಟ್ರದಿಂದ. ಮಹಾರಾಷ್ಟ್ರದಲ್ಲಿ ಬಿಗ್ ಟ್ವಿಸ್ಟ್. ರಾಜಕಾರಣದಲ್ಲಿ ಶಿವಸೇನೆ ಹೋಗಿ ಬಂದ್ರು, ಇದೀಗ ಎನ್ಸಿಪಿ ಸರದಿ. ಗವರ್ನರ್ ಭೇಟಿ ಮಾಡಿ ಎನ್ಸಿಪಿ ನಾಯಕರು ಕೂಡ ಶಿವಸೇನೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದೆ. ಈ ಕ್ಷಣಕ್ಕೆ ನಿಮ್ಮ ಗಮನ ಕೊಡ್ತಾ ಇದ್ದೀವಿ. ಬಹುಮತ ಸಾಬೀತಿಗೆ 48 ಕಾಲಾವಕಾಶವನ್ನು ಕೇಳಿದ್ದಾರೆ. ಆದರೆ ಯಾವುದೇ ಪಕ್ಷದ ಬೆಂಬಲದ ಪತ್ರವನ್ನ ಗವರ್ನರ್ಗೆ ಕೊಟ್ಟಿಲ್ಲ. ಅಂದ್ರೆ ಓರಲ್ ಆಗಿ ಬಾಯಿ ಮಾತಲ್ಲಿ ಹೇಳಿದ್ರು ಅಷ್ಟೇ. ಇದೇ ಕಾರಣಕ್ಕೋಸ್ಕರ ಕೇಳಿದಷ್ಟು ಟೈಮ್ ಕೊಡೋಕ್ಕಾಗಲ್ಲ ಅಂತ ಗವರ್ನರ್ ಕೂಡ ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ ಅಂತ ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ. ಎನ್ಸಿಪಿ ನಾಯಕರು ಇದೀಗ ಗವರ್ನರ್ ಅಂಗಳದಲ್ಲಿದ್ದಾರೆ. ಗವರ್ನರ್ ಆಫೀಸ್ಗೆ ಈ ಕ್ಷಣ ಲೈವ್ ಮುಂಬೈ ಮಹಾರಾಷ್ಟ್ರದಿಂದ ಬರ್ತಿರುವಂತಹ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ತಡರಾತ್ರಿಯಲ್ಲಿ ಏನೇನಾಗುತ್ತೆ ಬೆಳವಣಿಗೆ ಗೊತ್ತಿಲ್ಲ. ಒಂದು ವಾರಗಳಿಂದ ದೊಡ್ಡ ಮಟ್ಟದ ಬೆಳವಣಿಗೆ ಇತ್ತು. ಬಿಜೆಪಿ ಅವ್ರು ಮಾಡ್ತಾರೆ, ಇಲ್ಲ ಬಿಜೆಪಿ ಇಲ್ಲ, ಅವರು ಶಿವಸೇನೆಯವರು ಮಾಡ್ತಾರೆ, ಎನ್ಸಿಪಿ ಕೈ ಜೋಡಿಸುತ್ತೆ, ಕಾಂಗ್ರೆಸ್ನವ್ರು ಬರ್ತಾರೆ ಅಂತ. ಆದ್ರೆ ಯಾವ ಕ್ಷಣದಲ್ಲಿ ನಿತಿನ್ ಗಡ್ಕರಿ
ಫೀಲ್ಡ್ಗೆ ಇಳಿದ್ರು. ಆಗ ಅದ್ರ ಕಥೆನೇ ಬೇರೆ ಆಗೋಯ್ತು. ಅಹಮದ್ ಪಟೇಲ್ ಅವ್ರು ಬಂದರು, ಅವ್ರ ಜೊತೆ ಮಾತಾಡಿದ್ಮೇಲೆ ಇನ್ನೊಂದು ಟ್ವಿಸ್ಟ್ ಆಗೋಯ್ತು. ಅದಾದ್ಮೇಲೆ ಅಫ್ಕೋರ್ಸ್ ಕಾಂಗ್ರೆಸ್ ದೂರ ಉಳಿದ್ರು, NCP ಕೂಡ ದೂರ ಉಳಿತು, ಶಿವಸೇನೆ ಆಗಲ್ಲ ಅಂತಿದ್ರು. ಸಡನ್ ಮತ್ತೆ ಚೇಂಜ್ ಆಯಿತು. ಶಿವಸೇನೆಯವರು ಇದೀಗ NCP ಜೊತೆ ಕೈ ಜೋಡಿಸಿ ಸರ್ಕಾರ ಮಾಡ್ತಾರೆ ಅಂತಿದ್ರು. ಆದರೆ ಶಿವಸೇನೆಯವರಲ್ಲಿ ಹೋದ್ಮೇಲೆ ಕೂಡ ಮತ್ತೆ ಚೇಂಜ್ ಆಯಿತು. ಶಿವಸೇನೆಯವರು ಆಗಲಿಲ್ಲ. ಇದೀಗ ಅವ್ರು ಯಾವುದೇ ಲೆಟರ್ಗಳನ್ನು ತೆಗೆದುಕೊಂಡು ಹೋಗಿಲ್ಲ, ಬಾಯಿ ಮಾತಲ್ಲಿ ಹೇಳಿದ್ರು. ಆದರೆ ಘನತೆಯುತ ರಾಜ್ಯಪಾಲರು ಅದನ್ನು ಅಂಗೀಕಾರ ಮಾಡೋಕೆ ರೆಡಿಯಾಗಿಲ್ಲ. ಇದೀಗ NCP ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಈ ಕ್ಷಣ ನೋಡ್ತಿರುವಂತಹ ಡೆವಲಪ್ಮೆಂಟ್ಸ್ ಇದು. आता 8:30 वाजता राजभवनातनं राज्यपाल महोदयांचा फोन आला. राष्ट्रवादी काँग्रेस पार्टीचा विधिमंडळाचा नेता या नात्याने माझ्याशी ते बोलले की तुम्ही मला भेटायला या. आता ಸಿಂಪಲ್, ಯಾರೇ ಆದರೂ ಕೂಡ ನಮ್ಮ ಜೊತೆ ಇವರು ಬೆಂಬಲವನ್ನು ಕೊಡ್ತಿದ್ದಾರೆ, ಬಹುಮತ ಸಾಬೀತುಪಡಿಸೋಕೆ ಇವರು ಇದ್ದಾರೆ ಅಂದರೆ ಅವ್ರ ಲೆಟರ್ ಬೇಕೇ ಬೇಕು. ಆದರೆ ಶಿವಸೇನೆಯವರು ಆ ಎಲ್ಲ ಲೆಟರ್ಗಳನ್ನು ತೆಗೆದುಕೊಂಡು ಹೋಗಿಲ್ಲ, ಬಾಯಿ ಮಾತಲ್ಲಿ ಹೇಳಿದ್ರು. ಹಾಗಾಗಿ ಟೈಮ್ ಕೊಡೋಕೆ ಸಾಧ್ಯ ಇಲ್ಲ ಅಂತ ಗವರ್ನರ್ ಕೂಡ ಹೇಳಿದ್ದಾರೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ NCP ಏನು ಮಾಡುತ್ತೆ ಅಂತ ಕಾದು ನೋಡೋಣ. ಇದು ಬಹಳ ಜನರಿಗೆ ಗೊತ್ತಿಲ್ಲದೆ ಇರುವಂಥ ಒಂದು ಸಂಬಂಧದ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಮಿಸ್ ಮಾಡದೆ ನೋಡಬೇಕು. ಇತಿಹಾಸ ಪುಟಗಳಲ್ಲಿ ಒಂದು ಅಚ್ಚರಿಯ ಬೆಸುಗೆ ಇದು. ಹೇಗಿತ್ತು ಕಾಂಗ್ರೆಸ್ ಶಿವಸೇನೆಯ ಸಂಬಂಧ ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಠಾಕ್ರೆಗೆ ಯಾಕೆ ಆಗಿದ್ರೆ ಸರ್ಕಾರಿ ಗೌರವ ಕೊಡ್ತರು ಕಾಂಗ್ರೆಸ್ನವರು. 30 ವರ್ಷಗಳ BJP ಸ್ನೇಹಕ್ಕೆ ಇದೀಗ ಕೊಳ್ಳಿ ಇಡ್ತಿದ್ದಾರೆ ಶಿವಸೇನೆಯವರು. ಇತಿಹಾಸ ಪುಟಗಳಲ್ಲಿ ದಾಖಲಾಗಿರುವಂಥ ರೋಚಕ ರಹಸ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ. 30 ವರ್ಷದ್ದು ಶಿವಸೇನೆ ಬಿಜೆಪಿ ಸಂಬಂಧ. ಇದಕ್ಕಿಂತಲೂ ಹಳೆಯದು ಶಿವಸೇನೆ ಕಾಂಗ್ರೆಸ್ ಸಂಬಂಧ. 52 ವರ್ಷಗಳ ಹಿಂದೆಯೇ ಇಂದಿರಾ ಇಶಾರೆಗೆ ಓಕೆ ಅಂದಿದ್ರು ಠಾಕ್ರೆ. ಆಗೆಲ್ಲ ಸಂಘ ಪರಿವಾರದೊಂದಿಗೆ ಶಿವಸೇನೆಗೆ ಸಂಬಂಧವೇ ಇರಲಿಲ್ಲ. ಇದು ಹಳೆ ಬೇರು ಹೊಸ ಚಿಗುರಿನ ರೋಚಕ ಹಿಸ್ಟರಿ. 1967 ಅಂದಿಗೆ ಶಿವಸೇನೆ ಎಂಬ ರಾಜಕೀಯ ಪಕ್ಷ ಉದಯವಾಗಿರಲಿಲ್ಲ. ರಾಜಕೀಯ ವಿಚಾರಗಳಲ್ಲಿ ಠಾಕ್ರೆ ಎಂಟ್ರಿ ಆಗಿರಲಿಲ್ಲ. ಆದ್ರೆ ಇಂದಿರಾ ಗಾಂಧಿ ಕಾರಣಕ್ಕೆ ಅಖಾಡಕ್ಕಿಳಿದಿದ್ರು ಬಾಳಾ ಠಾಕ್ರೆ. ಆ ರೋಚಕ ಸ್ಟೋರಿ ಹೇಳ್ತಿ ನೋಡಿ. 1967ರ ಲೋಕಸಭಾ ಚುನಾವಣಾ ಅಖಾಡ ರೋಚಕವಾಗಿತ್ತು. ಇದಕ್ಕೆ ಕಾರಣ ನೆಹರು ಆಪ್ತರಾಗಿದ್ದ ಕೃಷ್ಣ ಮೆನನ್ ವರ್ಸಸ್ ಇಂದಿರಾ ಗಾಂಧಿ ಜಿತು. ಕಾಂಗ್ರೆಸ್ ಟಿಕೆಟ್ ವಂಚಿತರಾಗಿದ್ದ ಮೆನನ್ ಪಕ್ಷೇತರರಾಗಿ ಸ್ಪರ್ಧಿಸಿ ನೆಹರು ಮಿಷನ್, ಮೆನನ್ ಮಿಷನ್ ಹೆಸರಲ್ಲಿ ಪ್ರಚಾರಕ್ಕಿಳಿದಿದ್ರು. ಮೆನನ್ ಸೋಲಿಗೆ ಇಂದಿರಾ ಶಪಥ ಮಾಡಿದ್ರು. ಈ ವೇಳೆ ಮೆನನ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ದ ಬಾಳಾ ಠಾಕ್ರೆ ವಿದೇಶಿ ಮಹಿಳೆಯರ ಜೊತೆ ಕೃಷ್ಣ ಮೆನನ್ ಮೋಜು ಮಸ್ತಿಯಲ್ಲಿದ್ದ ದೃಶ್ಯಗಳನ್ನ ತಮ್ಮದೇ ಕಲ್ಪನೆಯಲ್ಲಿ ಕಾರ್ಟೂನ್ ರಚಿಸಿ ತಮ್ಮ ಮಾರ್ಮಿಕ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು. ಇದೇ ಮಾರ್ಮಿಕ್ ಪತ್ರಿಕೆ ಹೋರಾಟವೇ ಮುಂದೆ ಶಿವಸೇನೆಯಾಗಿ ಜನ್ಮ ತಾಳಿತು. ಈ ಕಾರ್ಟೂನ್ ಚುನಾವಣೆಯಲ್ಲಿ ಎಷ್ಟು ಪ್ರಭಾವ ಬೀರಿತು ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಕೃಷ್ಣ ಮೆನನ್ ಸೋತು ಮಂಡಿಯೂರಿದ್ರು. ಇನ್ನು ತುರ್ತು ಪರಿಸ್ಥಿತಿ ವೇಳೆಯಲ್ಲೂ ಇಂದಿರಾ ಗಾಂಧಿ ಬೆಂಬಲಕ್ಕೆ ನಿಂತಿದ್ದ ಬಾಳಾ ಠಾಕ್ರೆ ಪರಿಸ್ಥಿತಿ ನಿಭಾಯಿಸಲು ತುರ್ತು ಪರಿಸ್ಥಿತಿ ಅನಿವಾರ್ಯ ಅಂದಿದ್ರು. ಅಲ್ಲದೆ 1980ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸಿ ಕಾಂಗ್ರೆಸ್ ವಿರುದ್ಧ ಶಿವಸೇನೆಯ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿರಲಿಲ್ಲ. ಇನ್ನು ಮಹಾರಾಷ್ಟ್ರ ಸಿಎಂ ಆಗಿದ್ದ AR ಅಂತುಲೆ ಬಾಳಾ ಠಾಕ್ರೆಯ ಪರಮಾಪ್ತ ಸ್ನೇಹಿತ ಆಗಿದ್ರು. ಇಂದಿರಾ ಗಾಂಧಿ ಇರುವ ತನಕ ಬಾಳಾ ಠಾಕ್ರೆ ಕಾಂಗ್ರೆಸ್ಗೆ ಹತ್ತಿರವಾಗೇ ಇದ್ರು. ಆದ್ರೆ ಕಾಲಾನಂತರದಲ್ಲಿ ಬಾಳಾ ಠಾಕ್ರೆ ಹಾಗೂ ಕಾಂಗ್ರೆಸ್ ದೂರ ಸರಿಯಿತು. ಇದಕ್ಕೆ ಮುಖ್ಯ ಕಾರಣ ಠಾಕ್ರೆ ಎತ್ಕೊಂಡ ವಲಸಿಗ ವರ್ಸಸ್ ಮರಾಠಿ ಅಸ್ತ್ರ ಬಜಾವ್ ಪುಂಗಿ ಬಗಾವ್ ಲುಂಗಿ ಕ್ಯಾಂಪೇನ್ನಿಂದ ಕೆರಳಿದ ಕಾಂಗ್ರೆಸ್ ಬಾಳಾ ಠಾಕ್ರೆಯನ್ನ ಸಂಪೂರ್ಣವಾಗಿ ದೂರ ಇಟ್ಟಿತು. ಈ ವೇಳೆ ಪ್ರಖರ ಮರಾಠಿ ಹಾಗೂ ಹಿಂದುತ್ವವಾದದಿಂದಾಗಿ ಹೊಸ ಲೆಕ್ಕಾಚಾರ ಹಾಕಿದ ಠಾಕ್ರೆ ಸಂಘ ಪರಿವಾರ ಬಿಜೆಪಿ ಸಖ್ಯ ಬೆಳೆಸಿಕೊಂಡ್ರು. ಆದರೂ ಕೇಸರಿ ಕೂಟದಲ್ಲಿ ಶಿವಸೇನೆ ರೆಬಲ್ ಆಗೇ ಇತ್ತು. NDA ಮೈತ್ರಿಕೂಟದ ಭಾಗವಾಗಿದ್ದುಕೊಂಡೇ ರಾಷ್ಟ್ರಪತಿ ಚುನಾವಣೆ ವೇಳೆ UPA ಅಭ್ಯರ್ಥಿಗಳಾದ ಪ್ರತಿಭಾ ಪಾಟೀಲ್ ಹಾಗೂ ಪ್ರಣಬ್ ಮುಖರ್ಜಿಗೆ ಬೆಂಬಲ ಕೊಟ್ಟಿತ್ತು ಶಿವಸೇನೆ. ಇದೇ ಕಾರಣಕ್ಕೆ ಯಾವುದೇ ಸಾಂವಿಧಾನಿಕ ಹುದ್ದೆ ಅಲಂಕರಿಸದಿದ್ರೂ ಬಾಳಾ ಠಾಕ್ರೆ ನಿಧನರಾದಾಗ ಕಾಂಗ್ರೆಸ್ ಸರ್ಕಾರ ಅವರಿಗೆ ತ್ರಿವರ್ಣ ಧ್ವಜ ಹೊದಿಸಿ ಕುಶಾಲತೋಪು ಸಿಡಿಸಿ ಸರ್ಕಾರಿ ಗೌರವ ಸಲ್ಲಿಸಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಕುರುಕ್ಷೇತ್ರ ರೆಡಿ ಆಗ್ತಾ ಇದೆ. ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂಲ ಕಾಂಗ್ರೆಸ್ಸಿಗರ ಮೇಲೆ ಸಿದ್ದರಾಮಯ್ಯನವರೀಗ ಮುಗಿಬಿದ್ದಿದ್ದಾರೆ. ಇದರ ಜೊತೆ DKಶಿ ರಾಜಕೀಯ ದಾಟಕ್ಕೂ ಕೂಡ ಬ್ರೇಕ್ ಹಾಕೋಕೆ ಮುಂದಾಗಿದ್ದಾರೆ. ಇವತ್ತು ನಡೆದಂತಹ ಕಾಂಗ್ರೆಸ್ ಸಭೆಯಲ್ಲಿ ತಮ್ಮ ಪಕ್ಷದೊಳಗಿನ ವಿರೋಧಿಗಳಿಗೆ ಚಾಟಿ ಬೀಸಿ ಗುಡುಗಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು. ಹಾಗಾದ್ರೆ ಏನಾಯ್ತು ಅಲ್ಲಿ? ಸ್ಟೋರಿ ನೋಡಿ ಇಲ್ಲಿ.
ಮೂಲ ಹಾಗೂ ವಲಸಿಗ ಕಾಂಗ್ರೆಸ್ಸಿಗರ ಫೈಟ್, ಇದರ ಜೊತೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ನಡುವಿನ ತಿಕ್ಕಾಟ, ಯಾರ ಲೀಡರ್ಶಿಪ್ ನಲ್ಲಿ ಬೈ ಎಲೆಕ್ಷನ್ ನಡೀತಿದೆ, ಟಿಕೆಟ್ ಹಂಚಿಕೆಯಲ್ಲಿ ಯಾರ ಕೈ ಮೇಲಾಗ್ತಿದೆ ಅನ್ನೋದೇ ಸಸ್ಪೆನ್ಸ್. ಬಿಜೆಪಿಯಿಂದ ರಾಜು ಕಾಗೆ ಹಾಗೂ ಅಶೋಕ್ ಪೂಜಾರಿಗೆ ಡಿಕೆಶಿ ಗಾಳ ಹಾಕಿರೋದು, ಸಿದ್ದು ಪರಮಾಪ್ತ ಸತೀಶ್ ಜಾರಕಿಹೊಳಿ ಸೋದರ ಲಕ್ಕನ್ಗೆ ಟಿಕೆಟ್ ಕೈ ತಪ್ಪಿಸ್ತಾರೆ ಎನ್ನಲಾಗಿದೆ. ಆದ್ರೆ ಸಿದ್ದು ಮಾತ್ರ ಯಾವುದೇ ಕಾರಣಕ್ಕೂ ಲಕ್ಕನ್ಗೆ ಟಿಕೆಟ್ ಕೈ ತಪ್ಪದಂತೆ ನಿರ್ಧಾರ ಮಾಡಿದ್ದಾರಂತೆ. ಕಾರಣ ಅಶೋಕ್ ಪೂಜಾರಿ ಪರ ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾಟ್ ಮಾಡ್ತಿರೋದು. ಇದರ ನೇರ ಟಾರ್ಗೆಟ್ ಸತೀಶ್ ಜಾರಕಿಹೊಳಿಯೇ ಆಗಿದ್ದು, ಲಕ್ಷ್ಮೀ ಬಣದ ಕೈ ಮೇಲಾಗದಂತೆ ನೋಡಿಕೊಳ್ಳಿ ಅಂತ ಸತೀಶ್ ಕೂಡ ಹಠ ಹಿಡಿದಿದ್ದಾರೆ. ಇದಕ್ಕೆ ಪೂರಕವಾಗಿ ಮಾತನಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಎಲ್ಲ ಕ್ಷೇತ್ರದಲ್ಲಿ ಸಂಭಾವನೀಯ ಅಭ್ಯರ್ಥಿಗಳು ಯಾರು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಒಂದೆರಡು ಕ್ಷೇತ್ರದಲ್ಲಿ ಇನ್ನೂ ಸ್ವಲ್ಪ ನಾವು ಚರ್ಚೆ ಮಾಡಿಕೊಂಡು ತೀರ್ಮಾನ ಮಾಡ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ಆ ಅಂತಿಮ ತೀರ್ಮಾನ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಬಂದ ಮೇಲೆ ನಾವು ಅದರ ಬಗ್ಗೆ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಡ್ತೀವಿ. ಬಾಕಿ ಇರೋ 7 ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಸಂಬಂಧ ಇಂದು ನಡೆದ ಸಭೆಯಲ್ಲಿ ಸಿದ್ದರಾಮಯ್ಯ ಹಿರಿಯ ಮುಖಂಡರ ಮೇಲೆ ಫುಲ್ ಗರಂ ಆಗಿದ್ರು. ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಹಾಕಬೇಕು ಹೇಳಿ, ನೀವು ಹೇಳಿದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸೋಣ. ಆ ಅಭ್ಯರ್ಥಿ ಮತ್ತು ಆ ಕ್ಷೇತ್ರದ ಹೊಣೆ ನಿಮ್ಮದೇ. ನಾನು ಕೇವಲ ಬಂದು ಪ್ರಚಾರ ಮಾಡ್ತೀನಿ, ಆದ್ರೆ ಗೆಲ್ಲಿಸ್ಕೊಂಡು ಬರುವ ಜವಾಬ್ದಾರಿ ನಿಮ್ಮದೇ ಅಂತ ಸೂತ್ರ ಮುಂದಿಟ್ಟಿದ್ದಾರೆ ಸಿದ್ದರಾಮಯ್ಯ. ಬಿಕೆ ಹರಿಪ್ರಸಾದ್ ಶಿವಾಜಿನಗರ ಕ್ಷೇತ್ರ ಕೇಳಿದ್ರಂತೆ. ಕೊನೆಗೆ ಸಿದ್ದು ಸೂತ್ರಕ್ಕೆ ಒಪ್ಪದೆ ಬಿಕೆ ಹರಿಪ್ರಸಾದ್ ಹಾಗೂ ಕೆಎಚ್ ಮುನಿಯಪ್ಪ ಗರಂ ಆಗಿದ್ರು. ನಿಮ್ಮ ಸೆಲ್ಫ್ ಐಡಿಯಾಗಳನ್ನ ಇಲ್ಲಿ ತಂದಿಟ್ರೆ ಹೇಗೆ? ದುಡ್ಡಿದ್ದವ್ರು ಮಾತ್ರ ನಿಮಗೆ ಬೇಕಾ? ಪಕ್ಷದ ಕಾರ್ಯಕರ್ತರ ಸಲಹೆಗಳು ಬೇಡವಾ ನಿಮಗೆ? ನಿನ್ನೆ ಮೊನ್ನೆ ಬಂದವರ ಮಾತುಗಳನ್ನ ನಾವು ಕೇಳಬೇಕಾಗಿದೆ ಅಂತ ಸಿಟ್ಟಾಗಿ ಸಭೆಯಿಂದ ಹೊರ ನಡೆದಿದ್ದಾರೆ. ಕಾಂಗ್ರೆಸ್ ಚುನಾವಣಾ ಸಭೆ ಬೆನ್ನಲ್ಲೇ ಒಕ್ಕಲಿಗ ನಾಯಕರ ಸಭೆ ನಡೆದಿದೆ. ಡಿಕೆ ಶಿವಕುಮಾರ್, ಟಿಬಿ ಜಯಚಂದ್ರ, ಕೃಷ್ಣ ಬೈರೇಗೌಡ, ಎಂ ಕೃಷ್ಣಪ್ಪ, ಚಲುವರಾಯಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಸಭೆ ಮಾಡಿದ್ದಾರೆ. ಯಶವಂತಪುರ ಕ್ಷೇತ್ರಕ್ಕೆ ಪ್ರಿಯಾ ಕೃಷ್ಣ ಅವರನ್ನ ಕಣಕ್ಕೆ ಇಳಿಸುವ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಈ ವಿಚಾರ ಪ್ರಿಯಾ ಕೃಷ್ಣ ತಂದೆ ಕೃಷ್ಣಪ್ಪಗೂ ಖುಷಿಯಾಗಿದೆಯಂತೆ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಡಿಕೆಶಿಗೆ ನಿಜಕ್ಕೂ ಬೇಸರವಾದಂತಿದೆ. ಅದಕ್ಕೆ ಏನಂದ್ರು ಕೇಳಿ. ನಂದಿನ್ನ ನೇತೃತ್ವನೇ ಇಲ್ಲಪ್ಪ, ನಾನು ಕಾರ್ಯಕರ್ತ. ಈ ನಡುವೆ ಚಿಕ್ಕೋಡಿ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಎದ್ದಿದೆ. ರಾಜು ಕಾಗೆ ಕಾಂಗ್ರೆಸ್ ಸೇರಿದ್ರೆ ಕಾಗವಾಡದ ಟಿಕೆಟ್ ಕೈತಪ್ಪುತ್ತೆ ಅನ್ನೋ ಭಯ ಪ್ರಕಾಶ್ ಹುಕ್ಕೇರಿಗೆ. ಶ್ರೀನಿವಾಸ್ ಹಳಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಿಜೆಪಿ ಜಗಳದಿಂದ ಹೊಸಕೋಟೆ ಕದನ ಬೀದಿಗೆ ಬಂದಂಗೆ ಕಾಣಿಸ್ತಾ ಇದೆ. ಈ ಬೆನ್ನಲ್ಲೇ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಮನೆ ಸೇರೋದಕ್ಕೆ ಬಂಡಾಯಗಾರರು ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗೆ ಆಪರೇಷನ್ ಕಮಲ ಮತ್ತೆ ಸದ್ದು ಮಾಡೋ ಮುನ್ಸೂಚನೆ ಕಾಣಿಸ್ತಾ ಇದೆ. ಬಿಜೆಪಿ ಬರಬೇಕಾದ್ರೆ ಯಡಿಯೂರಪ್ಪನ ಬಚ್ಚೇಗೌಡರು ಒಬ್ಬರ ಮೇಲೆ ನಾವು ಅವರ ಜೊತೆ ಸೇರೇ ಇಲ್ಲ, ಚರ್ಚೆನೂ ಆಗಿಲ್ಲ. ಬಿಜೆಪಿಯಿಂದ ಹೊರಗೆ ಬಂದಿದ್ದೀನಿ. ಕಾಂಗ್ರೆಸ್ದ ಎಲ್ಲ ನಾಯಕರಿಗೆ ಭೇಟಿಯಾಗಿದ್ದೀನಿ. ಒಂದ್ ಕಡೆ ತೀರ್ಪು ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್, ಮತ್ತೊಂದ್ ಕಡೆ ಬಿಜೆಪಿಯೊಳಗಿನ ಕೊತ ಬಂಡಾಯ. ಅನರ್ಹರ ಪಾಡು ದೇಕ್ಕಾಪಾಲಾಗಿ ಹೋಗಿದೆ. ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ಹೊಸಕೋಟೆ ಮತ್ತು ಕಾಗವಾಡ ಕ್ಷೇತ್ರಗಳು. ಎಲ್ಲ ಸರಿಯಾಗಿತ್ತು. ರಾಜೀನಾಮೆ ವೇಳೆ ನನ್ನ ಮುಂದೆಯೇ ಬಚ್ಚೇಗೌಡ್ರನ್ನ ಒಪ್ಪಿಸಲಾಗಿತ್ತು ಅನ್ನೋದು ಎಂಟಿಬಿ ಸಿಡಿಸಿರೋ ಬಾಂಬ್. ನಂಗೇನು ಗೊತ್ತೇ ಇಲ್ಲಪ್ಪ ಅನ್ನೋದು ಬಚ್ಚೇಗೌಡ್ರ ಕೌಂಟರ್. ನಾನು ಬಿಜೆಪಿಗೆ ಬರಬೇಕಾದ್ರೆ ಯಡಿಯೂರಪ್ಪನ ಬಚ್ಚೇಗೌಡರು ಒಪ್ಕೊಂಡ ಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದೆ. ಥರ್ಡ್ ರೋಡಿಗೆ ನಮ್ಗೆ ಸರ್ಕಾರ ಬರಬೇಕು, ನೀವು ಮುಖ್ಯಮಂತ್ರಿ ಆಗಬೇಕು, ನೀವು ಕರ್ಕೊಳ್ರಿ, ಅವ್ರಿಗೆ ಟಿಕೆಟ್ ಕೊಡ್ರಿ, ನೆಕ್ಸ್ಟ್ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಒಪ್ಕೊಂಡ ಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದೆ. ಇಲ್ಲ, ಯಾರ ಜೊತೆಗೂ ಚರ್ಚೆ ಮಾಡಿಲ್ಲ. ನೋ ಅದೆಲ್ಲ ಸುಳ್ಳು. ಚರ್ಚೆ ಏನ್ ಮಾಡಿಲ್ಲ ರೀ. ನಾವು ಅವರ ಜೊತೆ ಏನು ಸೇರೇ ಇಲ್ಲ, ಚರ್ಚೆನೂ ಆಗಿಲ್ಲ ರೀ. ಅವ್ರ ಜೊತೆ ಡಯಾಸು ಶೇರ್ ಮಾಡ್ಕೊಂಡಿಲ್ಲ ಯಾರೂನು. ಅದೆಲ್ಲ ಎಲ್ಲ ಸುಳ್ಳು ಹೇಳ್ತಾರ್ರಿ ಅವರೆಲ್ಲ. ಕಾಗವಾಡದಲ್ಲಂತೂ ಬಂಡಾಯ ಬೆಂಕಿಯನ್ನೇ ಹಚ್ಚಿದೆ. ಬಿಜೆಪಿಯ ಮಾಜಿ ಶಾಸಕ ರಾಜು ಕಾಗೆ ಕಾಂಗ್ರೆಸ್ ಸೇರೋಕೆ ಮುಹೂರ್ತವನ್ನ ಇಟ್ಟಿದ್ದಾರೆ. ನಿನ್ನೆ ಡಿಕೆಶಿ ಭೇಟಿ ಮಾಡಿದ್ದ ರಾಜು ಕಾಗೆ ಇಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ಇನ್ನು ಟಿಕೆಟ್ ಪಕ್ಕ ಆದ್ರೆ ಅಶೋಕ್ ಪೂಜಾರಿ ಕೂಡ ಕಾಂಗ್ರೆಸ್ಗೆ ಜೈ ಅಂತೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಸಿಎಂ ಕೂಲ್ ಆಗಿದ್ದಾರೆ. ಬಿಜೆಪಿಯಿಂದ ಹೊರಗೆ ಬಂದಿದ್ದೀನಿ. ಕಾಂಗ್ರೆಸ್ದ ಎಲ್ಲ ನಾಯಕರಿಗೆ ಭೇಟಿಯಾಗಿದ್ದೀನಿ. ಟಿಕೆಟ್ ಅದ 100% ಆಶ್ವಾಸನ ಕೊಟ್ಟಿದ್ದಾರೆ. ನಾಳೆ 18 ತಾರೀಕು ಒಂದು ಕಾಂಗ್ರೆಸ್ದ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡ್ತೀನಿ, ಗೆದ್ದು ಬರ್ತೀನಿ.
ಕಾಂಗ್ರೆಸ್ ಸೇರ್ಬಹುದು ಅವರು ಇಬ್ಬರು? ಗೊತ್ತಿಲ್ಲಪ್ಪ, ನಾನು ಗಮನಿಸಿದೆ ಎಲ್ಲವನ್ನು ಕರೆಸಿ ಮಾತಾಡ್ತೇನೆ. ಇದರ ನಡುವೆಯೇ ಮತ್ತೊಂದು ಸುತ್ತಿನ ಆಪರೇಷನ್ ಸುಳಿವು ನೀಡಿದಂತಿದೆ ಸಚಿವ ಸಿಟಿ ರವಿ. ಅವ್ರ ಪಾರ್ಟಿ ವ್ಯವಹಾರ ಆದರೂ ಕೂಡ ಅದು ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ. ಈಗಾಗಲೇ ಇನ್ನಷ್ಟು ಜನ ಶಾಸಕರು ಮತ್ತೆ ಬಿಜೆಪಿಯ ಜೊತೆಗೆ ಬರೋದಕ್ಕೆ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗೆ ಮುಂಚೆನೆ ಮತ್ತೊಂದು ಭಾಗವಾಗಿ ಕಾಂಗ್ರೆಸ್ ವಿಭಜನೆ ಆದರೆ ಆಶ್ಚರ್ಯ ಇಲ್ಲ. ಇನ್ಯಾರು ಹೋಗ್ತಾರೋ ಇನ್ಯಾರು ಬರ್ತಾರೋ, ಮ್ಯೂಸಿಕಲ್ ಚೇರ್ ಅಂತೂ ಜಬರ್ದಸ್ತ್ ಆಗಿದೆ. ಚಿದಾನಂದ್ ಪಟೇಲ್ ಜೊತೆ ರಮೇಶ್ ಹಿರೇಜಂಬೂರ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಕಾರ್ಯ ಚುರುಕಾಗಿದೆ. ರಾಮರ್ ಜನ್ಮಭೂಮಿಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಮಸೀದಿ ನಿರ್ಮಾಣಕ್ಕೆ 5 ಎಕರೆ ಜಾಗ ಕೂಡ ಗುರುತು ಮಾಡಲಾಗಿದೆಯಂತೆ. ಇನ್ನು ಟ್ರಸ್ಟ್ ರಚನೆಯ ಒಂದಿಷ್ಟು ಮಾಹಿತಿ ಕೂಡ ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ, ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪಿನ ಬಳಿಕ ಅಯೋಧ್ಯೆಯಲ್ಲಿ ರಾಮ ಜಪ ಜೋರಾಗಿದೆ. ಸುಪ್ರೀಂ ತೀರ್ಪಿನಂತೆ ಸುನ್ನಿ ವಕ್ಫ್ ಬೋರ್ಡ್ಗೆ ಮಸೀದಿ ನಿರ್ಮಾಣಕ್ಕೆ 5 ಎಕರೆ ಜಾಗ ಕೊಡಲು ಎಲ್ಲಾ ತಯಾರಿ ನಡೆದಿದೆ. ಅಯೋಧ್ಯೆಯ ವಿವಾದಿತ ಜಾಗದಿಂದ 4 ಕಿಲೋಮೀಟರ್ ದೂರದಲ್ಲಿರೋ ಸಹನಾವ್ ಪ್ರದೇಶದಲ್ಲಿ ಜಾಗ ನಿಗದಿ ಮಾಡಲಾಗಿದೆ. ಈ ಸಹನಾವ್ನಲ್ಲಿ ಬಾಬರ್ನ ಸೇನಾಧಿಪತಿ ಮೀರ್ ಬಾಖಿಯ ಸಮಾಧಿ ಇದೆ. ಇದೇ ಮೀರ್ ಬಾಖಿ ಬಾಬರ್ ನಿರ್ದೇಶನದಂತೆ ರಾಮ ಮಂದಿರವನ್ನ ಒಡೆದು ಮಸೀದಿ ಕಟ್ಟಿದ್ದ ಎಂಬ ಆರೋಪವಿದೆ. ಇನ್ನೊಂದು ಮೂಲಗಳ ಪ್ರಕಾರ ಅಯೋಧ್ಯೆಯ ಚಂದಾಪುರ್ ಅಥವಾ ಡಾಬಾ ಸೆಂಬರ್ನಲ್ಲೂ 5 ಎಕರೆ ಜಾಗ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರದಿಂದ ಟ್ರಸ್ಟ್ ರಚನೆ ಕೆಲಸ ಚುರುಕಾಗಿದೆ. ಎಲ್ಲಾ ಧರ್ಮದವರಿಗೂ ಟ್ರಸ್ಟ್ನಲ್ಲಿ ಸ್ಥಾನ ನೀಡಲಾಗುತ್ತೆ. ಸೋಮನಾಥ ಮಂದಿರ ಟ್ರಸ್ಟ್ ಮಾದರಿಯಲ್ಲಿ ರಚನೆಯಾಗೋ ಟ್ರಸ್ಟ್ಗೆ ಕೇಂದ್ರ ಸಚಿವರೊಬ್ಬರು ಅಧ್ಯಕ್ಷತೆ ವಹಿಸಲಿದ್ದಾರಂತೆ. ಈಗಾಗಲೇ ಸೋಮನಾಥ್ ಮಂದಿರ ಟ್ರಸ್ಟ್ನಲ್ಲಿ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ಬಿಜೆಪಿಯ ಹಿರಿಯ ನಾಯಕ ಅಡ್ವಾಣಿ ಕೂಡ ಇದ್ದಾರೆ. ಇವರೆಲ್ಲರೂ ರಾಮ ಮಂದಿರ ನಿರ್ಮಾಣದ ಟ್ರಸ್ಟ್ನಲ್ಲೂ ಇರಲಿದ್ದಾರೆ ಎನ್ನಲಾಗಿದೆ. ಇವರ ಜೊತೆ ಕಾನೂನು ತಜ್ಞರು, ವಿವಿಧ ಕ್ಷೇತ್ರಗಳ ಗಣ್ಯರು ಇರ್ತಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದನ್ನು ಮಾತ್ರ ಮಿಸ್ ಮಾಡದೆ ನೋಡ್ಲೇಬೇಕಾದ ಸ್ಟೋರಿ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ದೆವ್ವದ ಮುಖವಾಡ ಧರಿಸಿಕೊಂಡು ಜನರನ್ನ ಎದುರಿಸ್ತಾ ಇದ್ರು 7 ಮಂದಿ. ಆ ಯುವಕರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಶವಂತಪುರ ಹಾಗೂ ಅಕ್ಕಪಕ್ಕದ ಏರಿಯಾಗಳಲ್ಲಿ ದೆವ್ವದ ತರ ಮುಖವಾಡ ಹಾಕೊಂಡು ಜನರನ್ನ ಹೆದರಿಸ್ತಾ ಹುಚ್ಚಾಟವಾಡ್ತಿದ್ದ ಹುಡುಗರು ಈಗ ಅರೆಸ್ಟ್ ಆಗಿದ್ದಾರೆ. ಜನರನ್ನ ಬೆದರಿಸಿ ಪ್ರಾಂಕ್ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್, ಟಿಕ್ಟಾಕ್ಗೆ ಅಪ್ಲೋಡ್ ಮಾಡ್ತಿದ್ವಿ ಅಂತ ಯುವಕರು ಪೊಲೀಸ್ ಹತ್ರ ತಪ್ಪೊಪ್ಪಿಕೊಂಡಿದ್ದಾರೆ. ಏನು ಹುಚ್ಚಾಟನೋ, ಹೇಗೆಲ್ಲ ಯೋಚನೆ ಮಾಡ್ತಾರೋ, ದೆವ್ವದ ಗ್ಯಾಂಗ್ ನೋಡಿದ್ರಿ ಅಲ್ಲ. ಈಗ ಮತ್ತೊಂದು ವಿಚಿತ್ರ ಸ್ಟೋರಿ. ಅದು ಬೆಂಗಳೂರಿನಲ್ಲಿ ವಿಚಿತ್ರ ಚಡ್ಡಿ ಗ್ಯಾಂಗ್ ಪತ್ತೆಯಾಗಿದೆ. ಚಡ್ಡಿ ಬಿಟ್ಟು ಬೇರೆ ಯಾವ ಬಟ್ಟೆ ಕೂಡ ಇವರು ಹಾಕೊಳ್ಳಲ್ಲ ಈ ಕಳ್ಳರ ಗ್ಯಾಂಗ್. ಯಾರ ಕೈಗೂ ಸಿಗಬಾರ್ದು ಅನ್ನೋ ಕಾರಣಕ್ಕೇನೆ ಇವರು ಚಪ್ಪಲಿಯನ್ನು ಕೂಡ ಕೈಲೇ ಇಟ್ಕೊಂಡು ಓಡಾಡ್ತಾರೆ. ಯಾರಾದರೂ ಹಿಡಿಯೋದಕ್ಕೆ ಬಂದರೆ ಕಲ್ಲಲ್ಲಿ ಹೊಡಿತಾರೆ, ಹತ್ತಿರ ಬಂದರೆ ಚಾಕುವಿನಿಂದ ಇರಿತಾರೆ. ಯಾರ ಹಿಡಿತಕ್ಕೂ ಸಿಗಬಾರ್ದು ಅನ್ನೋ ಕಾರಣಕ್ಕೇ ಮೈಗೆ ಎಣ್ಣೆ ಹಚ್ಕೊಂಡು ಓಡಾಡ್ತಾರೆ. ಈಗ ಈ ದೃಶ್ಯಗಳೆಲ್ಲ CCTVಯಲ್ಲಿ ಸರಿಯಾಗಿದೆ. ಇನ್ನು ಬೆಂಗಳೂರು ಅಷ್ಟೇ ಅಲ್ಲ, ರಾಯಚೂರಲ್ಲೂ ಕೂಡ ಈ ಚಡ್ಡಿ ಗ್ಯಾಂಗ್ ಪ್ರತ್ಯಕ್ಷವಾಗಿ ಭಯ ಹುಟ್ಟಿಸಿದ್ದಾರೆ. CCTVಯಲ್ಲಿ ಖತರ್ನಾಕ್ ಕಳ್ಳರ ದೃಶ್ಯ ಸರಿಯಾಗಿದೆ. ಪ್ರಕರಣದ ಸಂಬಂಧ ರಾಯಚೂರಿನಲ್ಲಿ ಈ ಖತರ್ನಾಕ್ ಚಡ್ಡಿ ಗ್ಯಾಂಗ್ 10 ಜನ ಇದ್ರು. ಆ ತಂಡದಲ್ಲಿ ಈಗ 5 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಸಮ್ಮಿಶ್ರ ಸರ್ಕಾರ ಇದ್ದಾಗ DCM ಆಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಝೀರೋ ಟ್ರಾಫಿಕ್ನಲ್ಲಿ ಸಂಚಾರ ಮಾಡ್ತಾರೆ ಅಂತ ಬಿಜೆಪಿಯವರು ಟೀಕೆ ಕೂಡ ಮಾಡಿದ್ರು. ಆದರೆ ಬಿಜೆಪಿ ಸರ್ಕಾರಕ್ಕೆ 3 DCMಗಳ ಅಧಿಕಾರ ಸ್ವೀಕಾರ ಮಾಡಿದಾಗ ನಾವ್ಯಾರು ಕೂಡ ಝೀರೋ ಟ್ರಾಫಿಕ್ನಲ್ಲಿ ಓಡಾಡಲ್ಲ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಇದೀಗ ನೀವು ದೃಶ್ಯ ತೋರಿಸ್ತಾ ಇದೀವಿ ನೋಡಿ. DCM ಅಶ್ವಥ್ ನಾರಾಯಣ್ ಚಿಕ್ಕಮಗಳೂರಿನಲ್ಲಿ ಝೀರೋ ಟ್ರಾಫಿಕ್ನಲ್ಲಿ ಓಡಾಡಿದ್ದಾರೆ. ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅಧಿಕಾರದಿಂದ ಹೊರಗಿದ್ದಾಗ ಕಮೆಂಟ್ ಮಾಡೋದು ಬೇರೆ, ಅಧಿಕಾರದ ಕುರ್ಚಿಯಲ್ಲಿ ಕೂತು ಆ ಥರ ನಡ್ಕೊಳ್ಳೋದೇ ಬೇರೆ. ಲೆಟ್ಸ್ ನೋಡೋಣ ಏನು ರಿಯಾಕ್ಷನ್ ಮಾಡ್ತಾರೆ ಇದಕ್ಕೆ ಅಂತ. ಇನ್ನು ದೆಹಲಿಗೆ ಹೋಗೋಣ. ದೆಹಲಿಯಲ್ಲಿ JNU ವಿಶ್ವವಿದ್ಯಾಲಯದಲ್ಲಿ ಇಡೀ ದಿನ ಒಂದು ಹೈ ಡ್ರಾಮಾನೇ ನಡೀತು. ಹಾಸ್ಟೆಲ್ ಡ್ರೆಸ್ ಕೋಡ್ ಬದಲಾವಣೆ, ಹಾಸ್ಟೆಲ್ ಫೀಸ್ ಹೆಚ್ಚಳಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು, ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರ ಜೊತೆ ಭಾರಿ ಜಟಾಪಟಿ ಆಯಿತು. ವಿದ್ಯಾರ್ಥಿಗಳ ಮೇಲೆ ಜಲಫಿರಂಗಿ ಪ್ರಯೋಗ ಮಾಡಿದ್ರು. ಉಪರಾಷ್ಟ್ರಪತಿಗಳ ಕಾರ್ಯಕ್ರಮಕ್ಕೂ ಕೂಡ ಅಡ್ಡಿ ಮಾಡಲಾಯಿತು.
ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗ್ಬಿಟ್ಟು ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿನಲ್ಲಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಏನೆಲ್ಲ ನಡೀತಾ ಇದೆ, ಒಂದು ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ ಬರ್ತಾ ಇದೆ. ಮುನಿದ ಶಿವ, ಮುದುಡಿದ ಕಮಲ. ನೋಡೋದು ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ಸುದ್ದಿಗೆ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.